ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಜನವರಿ 11. ಮೈಸೂರಿನಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟು ವ್ಯಾಪಾರ ಮಳಿಗೆಗಳು, ಮಾಲ್ಗಳು, ಖಾಸಗಿ ಕಚೇರಿಗಳು, ಶಾಲಾ ಕಾಲೇಜು ಹಾಗೂ ಜಾಹೀರಾತು ಫಲಕಗಳು ಹಾಗೂ ಎಲ್ಲ ರೀತಿಯ ನಾಮಫಲಕಗಳಲ್ಲಿ ಕನ್ನಡವನ್ನು 70% ಪ್ರಧಾನವಾಗಿ ಕಡ್ಡಾಯವಾಗಿರಬೇಕೆಂದು ಒತ್ತಾಯಿಸಿ ಈ ಕೂಡಲೇ ಪಾಲಿಕೆ ಕಟ್ಟುನಿಟ್ಟಾಗಿ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ, ಕೃಷ್ಣಯ್ಯ CH, ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಗೋಲ್ಡ್ ಸುರೇಶ್, ಡಾಕ್ಟರ್ ಶಾಂತರಾಜೆ ಅರಸ್, ಪ್ರಭುಶಂಕರ್, ಪ್ರಜೀಶ್ ಪಿ, ಸುನಿಲ್ ಅಗರ್ವಾಲ್, ಶಿವಲಿಂಗಯ್ಯ, ರವಿ ಒಲಂಪಿಯ, ಹನುಮಂತಯ್ಯ, ಶಿವನಾಯಕ್, ಅಂಬಾರಸ್, ಲಕ್ಷ್ಮಿ, ಭಾಗ್ಯಮ್ಮ, ನೇಹ, ಮಂಜುಳಾ, ಪದ್ಮ, ಶುಭಶ್ರೀ, ಗೀತಾ ಗೌಡ, ಪುಷ್ಪವತಿ, ಸಮಯ, ಮಂಜುಳಾ, ಜ್ಯೋತಿ, ಇಂದಿರಾ, ಎಳನೀರ್ ರಾಮಣ್ಣ, ದರ್ಶನ್ ಗೌಡ, ರಾಧಾಕೃಷ್ಣ, ಆನಂದ, ಮಹದೇವ ಸ್ವಾಮಿ, ರವೀಶ್, ಪ್ರಭಾಕರ, ರಮೇಶ್ ಕುಮಾರ್ ಅವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಕಾಂಚಲಿ ಬಿಡಿ, ಕಾಂಚಲಿ ಬಿಡಿ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾಂಚಲಿ ಬಿಡಿ, ಕಾಂಚಲಿ ಬಿಡಿ. ಕನ್ನಡವೇ ಸತ್ಯ, 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 ಕನ್ನಡ ಬಳಸಿ, ಕನ್ನಡ ನಮ್ಮ ಕನ್ನಡ, ಕನ್ನಡ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನಮ್ಮ ಮೈಸೂರಿನಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟುಗಳು, ಶಾಲಾ ಕಾಲೇಜು, ಮಾಲ್ಗಳು ಹಾಗೂ ಮಳಿಗೆಗಳು ಏನು ನಾಮಫಲಕಗಳಿವೆ ಅವುಗಳನ್ನ ಕಡ್ಡಾಯವಾಗಿ 60% ಕಡ್ಡಾಯವಾಗಿ ಪ್ರಧಾನವಾಗಿ ಕನ್ನಡದಲ್ಲಿ ಬಳಸಬೇಕು ಅಂತ ಇಂದು ನಾವು ಮಾನ್ಯ ಆಯುಕ್ತರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಸರ್ಕಾರದ ಸುತ್ತೋಲೆ ಬಹಳ ವರ್ಷಗಳ ಹಿಂದೆನೇ ಇದೆ, 60% ಕನ್ನಡವನ್ನು ಕಡ್ಡಾಯ ಹಾಕಬೇಕು ಅಂತ. ಕಳೆದ ತಿಂಗಳು ಕರವೆಯಿಂದ ಏನು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಏನು ನಾಮಫಲಕದ ಅಭಿಯಾನ ನಡೀತು, ಅದರ ಹೋರಾಟಕ್ಕೆ ಮೊನ್ನೆ ತಾನೇ ಈಗ ಕಳೆದ 2-3 ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆನ ಹೊರಡಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಕನ್ನಡವನ್ನ 70% ಕಡ್ಡಾಯವಾಗಿ ಪ್ರಧಾನವಾಗಿ ಹಾಕಬೇಕು ಅಂತ. ಅದರ ಅಂಗವಾಗಿ ಕಳೆದ 2-3 ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ಅಲ್ಲಿ ಆಯುಕ್ತರಾದಂತಹ ಶಿವಮೊಗ್ಗ ಆಯುಕ್ತರು ಕಟ್ಟುನಿಟ್ಟಾದ ಆದೇಶ ಹೊರಡಿಸಿ ಅಲ್ಲಿನ ಅಂಗಡಿ ಮುಂಗಡುಗಳಿಗೆ 1 ತಿಂಗಳ ಕಾಲ ಗಡುವನ್ನು ಕೊಟ್ಟು 60% ಕನ್ನಡ ಆಗಲಿಲ್ಲ ಅಂತಂದ್ರೆ ಕಟ್ಟುನಿಟ್ಟಾದ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಅದೇ ಮಾದರಿಯಲ್ಲಿ ನಮ್ಮ ಮೈಸೂರಿನಲ್ಲೂ ಸಹ ಇಂದು ನಾವು ಮಾನ್ಯ ಆಯುಕ್ತರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಕೂಡಲೇ ಅವರು ತುರ್ತು ಅಧಿಕಾರಿಗಳ ಸಭೆಗಳನ್ನ ಕರೆದು ಎಲ್ಲ ಅಂಗಡಿ ಮುಂಗಟ್ಟುಗಳು, ಮಾಲ್ಗಳಾಗಬಹುದು, ಜಾಹೀರಾತು ಫಲಕಗಳಾಗಬಹುದು, ಎಲ್ಲ ಕಡೆ ಎಲ್ಲೆಲ್ಲಿ ನಾಮಫಲಕಗಳಿರುತ್ತೆ ಅಲ್ಲಿ 60% ಕನ್ನಡವನ್ನ ಪ್ರಧಾನವಾಗಿ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ನಾವಿಂದು ಒತ್ತಾಯನ ಮಾಡ್ತಾ ಇದ್ದೇವೆ. ಹಾಗೂ 1 ತಿಂಗಳು ಗಡುವನ್ನ ಕೊಡ್ತಾ ಇದ್ದೀವಿ ಅವೆಲ್ಲ ಅಂಗಡಿ ಮುಂಗಟ್ಟುಗಳಿಗೆ. ನಾವೇನು ಈಗಲೇ ಹಾಕಿ ನಾಳೆನೇ ಹಾಕಿ ಅಂತ ಒತ್ತಾಯವನ್ನ ಮಾಡ್ತಿಲ್ಲ, ದಬ್ಬಾಳಿಕೆಯನ್ನ ಮಾಡ್ತಿಲ್ಲ. 1 ತಿಂಗಳ ಕಾಲ ಗಡುವನ್ನು ಕೊಡ್ತಾ ಇದ್ದೀವಿ. ನೀವೆಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ತಿಳಿ ಹೇಳಿ 1 ತಿಂಗಳ ಒಳಗಡೆ ಕನ್ನಡ ಸಂಪೂರ್ಣವಾಗಿ 60% ಆಗಲಿಲ್ಲ ಅಂತಂದ್ರೆ ಮತ್ತೆ ನಾವು ಬೀದಿಗಳು ಏನು ಬೆಂಗಳೂರಿನಲ್ಲಿ ಕಳವೆ ಮಾಡೋದು ಆ ರೀತಿ ನಾವು ಮೈಸೂರಿನಲ್ಲಿ ಮಸಿಯನ್ನ ಬಳಿತೀವಿ ಬೋರ್ಡ್ಗಳಿಗೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ತೇಜೇಶ್ ಲೋಕೇಶ್ ಗೌಡ, ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.